ಫಸ್ಟ್ ನೋಡ್ರಿ 2 ಭಾಗ ಇಡ್ಲಿ ರೈಸ, 1 ಭಾಗ ಉದ್ದಿನಬೇಳೆ, 1 ಭಾಗ ಹೆಸರು ಕಾಳು, ಹೆಸರು ಬ್ಯಾಳೆ ಇಲ್ಲ ಹೆಸರು ಕಾಳು ಇವೆಲ್ಲನೂ ಹಾಕಿ, ಆಮೇಲೆ ಸ್ವಲ್ಪ 1 ಟೀ ಸ್ಪೂನಷ್ಟು ಮೆಂತ್ಯಕಾಳು, ಆಮೇಲೆ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಇವೆಲ್ಲನೂ ಹಾಕಿ ಸ್ವಚ್ಛಂಗೆ ನೀರೊಳಗೆ ತೊಳೆದು ನೆನೆ ಇಡ್ಬೇಕು. ಒಂದು 6ರಿಂದ 8 ತಾಸು ನಾರ್ಮಲಾಗಿ ನಾವು ದೋಸೆ ಇಡ್ಲಿಗೆಲ್ಲ ಹೆಂಗೆ ನೆನೆ ಇಡ್ತೇವೆ ಹಂಗೆ ನೆನೆ ಇಡಬೇಕು. ಅದು ಸ್ವಚ್ಛಂಗೆ ತೊಳಿರಿ, ಯಾಕಂದ್ರೆ ಕಲರ್ ಇದಾಗ್ತೈತಿ. ಆಮೇಲೆ ಇವೆಲ್ಲ ನೆಲದ ಮೇಲೆ ಅದು ಹಾಕಿರ್ತಾರೆ, ಕೆಲವೊಂದು ಸರ್ತಿ ಹೊಲಸಿರ್ತಾವೆ. ಸ್ವಚ್ಛಂಗೆ ತೊಳೆದು ನೆನೆಕ್ಕೆ ಇಡಬೇಕು. ಆಮೇಲೆ ಯಾವಾಗೂ ಇಲ್ಲಿ ಜನ ನೋಡೇ ನಾನು ಈ ಇಡ್ಲಿ ದೋಸೆಗೆಲ್ಲ ನಮ್ಮ ಕಡೆ ಅಷ್ಟು ತಿಕ್ಕಂಗಿಲ್ಲ, ಇಲ್ಲಿ ತಿಕ್ಕಿ ತೊಳಿತಾರೆ. ಅಂದರೆ ಬೆಳ್ಳಗನ ಆಗ್ತಾವೆ, ಚಲೋನ ಅನ್ನಿಸ್ತಾವೆ. ಇಷ್ಟು ನೆನೆಸಿಟ್ಟು ಇದನ್ನು ನಾನು ಹೊರಗೆ ಹೋಗಿ ಇದು ರುಬ್ಬಿಸ್ಕೊಂಡು ಬರ್ತೇನೆ. ಇಲ್ಲೊಂದು ಮನೆಯೊಳಗೆ ಇದು ಮಾಡ್ಕೊತೇನೆ, ಯಾವ್ದು ಬೇಕಾದರೂ ಮಾಡ್ಕೊಬೋದು. ಸ್ವಲ್ಪ ಹಿಂಗೆ ಗ್ರೀನ್ ಕಲರ್ ಬರ್ತೈತಿ. ಇದಕ್ಕೆ ನೋಡಿರಿ ಒಂದು ಸ್ವಲ್ಪ ಜೀರಿಗೆ, ಅಜ್ವಾನು, ಉಪ್ಪು ಹಾಕ್ಕೊಂಡು ಇದನ್ನು ಜಾಸ್ತಿ ನೀರು ಹಾಕ್ಕೊಂಡು ರುಬ್ಕೋಬಾರ್ದು. ಸ್ವಲ್ಪ ನೀರು ಹಾಕಿದ್ರೆ ಸಾಕು, ಯಾಕಂದ್ರೆ ನೆಂದಿರ್ತಾವಲ್ಲ. ಅದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡತ್ತೇನೆ. ಆಮೇಲೆ ಸಣ್ಣಗೆ ಉಳ್ಳಾಗಡ್ಡಿ, ಅಲ್ಲ, ಹಸಿಮೆಣ್ಸಿನ್ಕಾಯಿ, ಕರಿಬೇವು ಇವೆಲ್ಲನೂ ಹೆಚ್ಚಿಟ್ಕೊಂಡೇನೆ. ಇವನು ಎಲ್ಲನೂ ಇದ್ರೊಳಗೆ ಹಾಕ್ತೇನೆ. ಎಲ್ಲನೂ ಸಣ್ಣಗೆ ಹೆಚ್ಕೊರಿ, ಅಂದ್ರೆ ಚಲೋ ಅನ್ನಿಸ್ತಾವೆ ಬಾಯಾಗ ತಿನ್ನೋಕೆ. ಬೇಕಿದ್ರೆ ಮೆಣಸ್ಕಾಳು ಹಾಕೋಬೋದು. ಆಮೇಲೆ ಹಸಿದು ಕೊಬ್ಬರಿ ಇರ್ತೈತಲ್ಲ ಸಣ್ಣಗೆ ಹೆರ್ಚಿ ಅವನು ಹಾಕೋಬೋದು. ವಡೆ ಒಳಗೆ ಏನೇನು ಹಾಕೋತೇವೆ ಹಂಗೆ ನಿಮ್ಗೆ ಯಾವ್ದು ಇಷ್ಟ ಅದು ಹಾಕೋಬೋದು. ಸ್ಪೆಷಲಿ ಕರಿಬೇವು, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕೊಂಡ್ರೆ ಒಂಥರ ಚಲೋ ಅನ್ನಿಸ್ತೈತಿ ತಿನ್ನೋಕೆ. ಇವಂತರೂ ಕಂಪಲ್ಸರಿ ಇಟ್ಕೋರಿ. ಇದು ಕಲಿಸ್ಕೊಳ್ತಾ ನಾನು ಎಣ್ಣೆ ಕಾಯಕ್ಕೆ ಇಟ್ಟೇನಿ. ನಾವು ನಾರ್ಮಲಾಗಿ ಗಾಣಿಗೆ ಹೋಗಿ ಎಣ್ಣೆ ತೊಗೊಂಬರ್ತೇನೆ, ಶೇಂಗಾ ಎಣ್ಣೆ. ಅದು ಎಣ್ಣೆ ಜಾಸ್ತಿ ಇಟ್ಕೊಳಂಗಿಲ್ಲ ಮತ್ತು ಆರೋಗ್ಯಕ್ಕೂ ಚಲೋ. ಈಗ ನೋಡಿರಿ, ನಾರ್ಮಲ್ ಉದ್ದಿನ ವಡೆ ಹೆಂಗೆ ಮಾಡ್ತೀವಲ್ಲ ಹಂಗೆ ಅದೇ ಥರ ಸೇಮ್ ಅಷ್ಟೇ ಮೀಡಿಯಮ್ ಸೈಜ್, ಭಾಳ ದೊಡ್ಡ ಇಲ್ಲ ಭಾಳ ಸಣ್ಣ ಇಲ್ಲ. ಚಲೋ ಎಣ್ಣೆ ಕಾದ್ಮೇಲೆ ಸಾವಕಾಶ ಎಣ್ಣೆ ಒಳಗೆ ಬಿಡಬೇಕು. ಇಲ್ಲ ನಿಮ್ಗೆ ಹಿಂಗೆ ವಡೆ ಶೇಪ್ ಬರೋಂಗಿಲ್ಲ ಅಂದರೆ ರೌಂಡ್ ಶೇಪನ್ನು ಮಾಡ್ಕೋಬೋದು, ಹೆಂಗಾರೆ ಮಾಡ್ಬೋದು. ಆಮೇಲೆ ಇದು ಒಂದೇ ಹಿಟ್ಲೆ ವಡೆ, ದೋಸೆ, ಬಜ್ಜಿ, ಆಮೇಲೆ ಪಡ್ಡು ಎಲ್ಲನೂ ಮಾಡ್ಕೋಬೋದು. ಅದೊಂದು ಅಡ್ವಾಂಟೇಜ್. ಜಸ್ಟ್ ನೀವು ಪಡ್ಡು ಮಾಡ್ಬೇಕಂದ್ರೆ ಸ್ವಲ್ಪ ರವಾಗತ್ತೆ ಮಿಕ್ಸರ್ಗೆ ಹಾಕೋರಿ. ದೋಸೆ ಮಾಡ್ಬೇಕಂದ್ರೆ ಸ್ವಲ್ಪ ಸಣ್ಣ ಹಾಕೋರಿ. ವಡಾಕಂತೂ ನಡಿತೈತಿ, 2 ಕನ್ಸಿಸ್ಟೆನ್ಸಿ ನಡಿತೈತಿ. ನೀರಷ್ಟೇ ಕಡಿಮೆ ಇರಬೇಕು ವಡಾಕ್ಕೆ, ಬೇರೆ ಏನಿಲ್ಲ. ಆಮೇಲೆ ಇವನ್ನ ಹೈ ಫ್ಲೇಮ್ ಒಳಗೆ ಇಡಾಕ್ತೀನಿ. ಈಗ ಫಸ್ಟ್ ಹಾಕುವಾಗ ಹೈ ಇಡಬಾರ್ದು, ಸ್ವಲ್ಪ ಅವೆಲ್ಲ ಹಾಕಿ 1 ನಿಮಿಷ ಆಗ್ತೈತೆ ಅನ್ನೋ ಅಷ್ಟೊತ್ತಿಗೆ ಹೈ ಫ್ಲೇಮ್ ಒಳಗೆ ಇಡಾಕ್ತೀನಿ. ಆಮೇಲೆ ಕಲರ್ ಚೇಂಜ್ ಆಗ್ತೈತಿ. ಆಮೇಲೆ ಸ್ವಲ್ಪ ಸೈಜ್ ಸಣ್ಣ ಆಗ್ತಾವೆ, ಕಟ್ಟಕಾದಂಗೆ ಆಗ್ತಾವೆ. ಆವಾಗ ಹೊಳಸಿ ಹಾಕಬೇಕು ಸಾವಕಾಶ. ಇವೇನು ಎಣ್ಣೆ ಜಾಸ್ತಿ ಹಿಡ್ಕೊಳಂಗಿಲ್ಲ. ಕ್ರಿಸ್ಪಿ ಮಸ್ತ್ ಇರ್ತಾವೆ, ಆರೋಗ್ಯಕ್ಕೂ ಚಲೋ ಇರ್ತೈತಿ. ಇವೆಲ್ಲ ಹೆಸರು ಕಾಳದು ಹಾಕಿರ್ತೀವಲ್ಲ, ಅದ್ರ ಸೊಪ್ಪು ಇರೋದ್ರಿಂದ ಅದು ಭಾಳ ಚಲೋ ಹೆಲ್ತಿಗೆ. ಯಾಕಂದ್ರೆ ಜಸ್ಟ್ ಸೇಮ್ ಅದು ಉದ್ದಿನಬೇಳೆ ಮತ್ತು ಅಕ್ಕಿದ ದೋಸೆ, ಪಡ್ಡು, ಬರೀ ಉದ್ದಿನಬೇಳೆ ವಡೆ ಅದು ತಿಂದು ಬೇಸರಾಗಿರ್ತೈತಲ್ಲ, ಸ್ವಲ್ಪ ಹಿಂಗೆ ಚೇಂಜ್ ಮಾಡಿ ಚಲೋ ಅನಿಸ್ತೈತಿ. ನಾ ಇವತ್ತು ಸ್ವಲ್ಪ ತುಪ್ಪ ಕಾಸಾಕ್ತೇನೆ ಸೈಡ್ಗೆ. ನಾ ಯಾವಾಗೂ ಒಂದು ಸ್ವಲ್ಪ ಕೆಲಸ ಮಾಡುವಾಗ ಒಂದೇ ಒಲೆ ಮೇಲೆ ಮಾಡಲ್ಲ, ಇನ್ನೊಂದು ಸೈಡ್ಗೆ ಏನಾರು ಇಟ್ಟೇ ಬಿಟ್ಟಿರ್ತೇನೆ. ನಾ ಮನೆಯೊಳಗೆ ಕೆನೆ ಎಲ್ಲ ಸೇರಿಸಿ ಅದನ್ನು ಒಂದು 15 ದಿನ 20 ದಿನ ಆದಮೇಲೆ ಚಲೋ ತಂಗೆ ಬೆಣ್ಣೆ ಮಾಡಿ ತುಪ್ಪ ಕಾಸ್ತೀನಿ. ನಮ್ಮ ಎಮ್ಮೆ ಹಾಲು ಇರ್ತಾವೆ, ಚಲೋ ತುಪ್ಪ ಬರ್ತೈತಿ. ಆಲ್ಮೋಸ್ಟ್ 6 ತಿಂಗಳಿಟ್ಟರು ಏನೂ ಕಮಟ್ ಆಗಂಗಿಲ್ಲ, ಏನಾಗಲ್ಲ. ಈಗ ನೋಡಿರಿ ಇವು ಆಲ್ಮೋಸ್ಟ್ ಆಗ್ಯಾವ. ಸ್ವಲ್ಪ ಕಲರ್ ಸಲುವಾಗಿ ವೇಟ್ ಮಾಡತ್ತೇನೆ. ಆಮೇಲೆ ಇದು ಹಿಟ್ಟು ಫ್ರಿಜ್ನಾಗ ನೀವು ಮಾಡಿಟ್ಟು ಯಾರೇ ಗೆಸ್ಟ್ ಬಂದಾಗಾಯ್ತು ಅಥವಾ ಸಂಜೆ ಹುಡುಗರು ಸ್ಕೂಲಿಂದ ಬರೋಂತಲೇದು ಮಾಡ್ಕೋಬೋದು.
ನೋಡಿರಿ ಮಸ್ತಂಗೆ ವಡೆ ರೆಡಿ ಅದು, ಕಲರು ಎಷ್ಟು ಚಂದ ಬಂತು ಗೋಲ್ಡನ್ ಬ್ರೌನ್. ಈಗ ನಾನು ಇವನ್ನ ತೆಗೆದು ಸರ್ವಿಂಗ್ ಪ್ಲೇಟಿಗೆ ಹಾಕಾಕ್ತೇನೆ. ನೋಡಿರಿ ಎಷ್ಟು ಈಸಿಯಾಗಿ ಎಷ್ಟು ಸಿಂಪಲ್ಲಾಗಿ ಚಲೋ ವಡಾದು. ಆಮೇಲೆ ಇದಕ್ಕೇನು ಚಟ್ನಿ ಬೇಕಂತಿಲ್ಲ, ಯಾಕಂದರೆ ಇದ್ರಾಗೆಲ್ಲ ಮೆಣಸಿನ್ಕಾಯಿ ಅದು ಹಾಕಿರ್ತೀವಿ. ನಿಮಗೆ ಇಷ್ಟ ಇದ್ದರೆ ಮಾಡ್ಕೋಬೋದು, ಆಪ್ಷನಲ್ಲ. ಬಟ್ ಇದಂತೂ ಮಸ್ತ್ ಆಗ್ತಾವೆ ವಡ. ನೋಡಿರಿ ಒಳಗೆಲ್ಲ ಎಕ್ದಮ್ ಇದಾಗಿ ಸಾಫ್ಟ್ ಐತಿ, ಮ್ಯಾಲೆ ಕ್ರಿಸ್ಪಿ ಐತಿ, ಒಳಗೆ ಸಾಫ್ಟ್ ಐತಿ. ಆಮೇಲೆ ಇವೆಲ್ಲ ವೆಜಿಟೇಬಲ್ ಅದಾವಲ್ಲ, ಅಂದ್ರೆ ಉಳ್ಳಾಗಡ್ಡಿ, ಹಸಿಮೆಣ್ಸಿಕಾಯಿ ಅದು ಅವು ಬಾಯಾಗ ಸಿಗ್ತಾವೆ, ಚಲೋ ಅನ್ನಿಸ್ತೈತಿ. ತಿನ್ನುವಾಗದು ಟ್ರೈ ಮಾಡಿರಿ, ನಿಮಗೂ ಇಷ್ಟ ಆಗ್ತೈತಿ, ಮನೆಯವ್ರಿಗೂ ಇಷ್ಟ ಆಗ್ತೈತಿ, ಈಸಿನೂ ಐತಿ. ಅದ ಹಿಟ್ಲೆ ನಾನು ಸ್ವಲ್ಪ ನೀರು ಹಾಕ್ಕೊಳತ್ತೇನೆ. ವಡಾಗೆ ಜಾಸ್ತಿ ನೀರಿದ್ದರೆ ಎಣ್ಣೆ ಜಾಸ್ತಿ ಹಿಡ್ಕೊತೈತಿ. ವಡಾಗೆ ನೀರು ಯಾವಾಗೂ ಕಡಿಮೆ ಇರಬೇಕು. ಇನ್ಫ್ಯಾಕ್ಟ್ ಅದು ಮಿಕ್ಸರ್ಗೆ ಹಾಕುವಾಗ ನೀರು ಹಾಕಕ್ಕೆ ಹೋಗ್ಬಾರ್ದು. ಸ್ವಲ್ಪ ಇನ್ನೇನು ಆಗವಲ್ತಂದರೆ ಹಾಕಬೇಕು. ಆಮೇಲೆ ಈ ಉಳ್ಳಾಗಡ್ಡಿ ಅದು ಇರ್ತಾವಲ್ಲ, ಇದೇ ಸೇಮ್ ಇಟ್ಕೊಂಡು ಪಡ್ಡು ಮಾಡ್ಬೋದು. ಉಳ್ಳಾಗಡ್ಡಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಅವೆಲ್ಲ, ಅದು ಚಲೋ ಆಗ್ತೈತಿ. ಸೇಮ್ ಆ್ಯಸ್ ಇಟ್ ಈಸ್ ಹಂಗೆ ನಾನು ಹಿಟ್ಟಿಗೆ ಸ್ವಲ್ಪ ಇದು ಮಿಕ್ಸ್ ಮಾಡಿ, ನೀರು ಮಿಕ್ಸ್ ಮಾಡಿ ಪಡ್ಡು ಮಾಡತ್ತೇನೆ ಅದ ಹಿಟ್ಲೆ. ಪಡ್ಡನ್ನು ಒಂದು ಸತಿ ಹಾಕಿದ್ಮೇಲೆ ಮ್ಯಾಲೆ ಒಂದು ಸ್ವಲ್ಪ ಎಣ್ಣೆ ಬಿಡಬೇಕು. ಹಂಗೆ ಎಣ್ಣೆ ಬಿಟ್ಟರೆ ಮ್ಯಾಲಿಂದು ಚಲೋ ತಂಗಿ ಬೆಂತೈತಿ. ಹೊಳ್ಸಿದ್ಮೇಲೆ ಅವು ಆ ಸೈಡ್ನೂ ಕ್ರಿಸ್ಪಿ ಆಗ್ತೈತಿ. ಈಗ ನೋಡಿರಿ, ಒಂದು 2ರಿಂದ 3 ನಿಮಿಷ ಮುಚ್ಚಿದ್ದೆ ಮ್ಯಾಲೆ ಒಂದು ಪ್ಲೇಟ. ಈಗ ಸಾವಕಾಶ ಹೊಳ್ಸತ್ತೇನೆ. ಇದು ಕೈಲೇ ಹೊಳಿಸ್ಬೋದು, ಅಷ್ಟು ಈಸಿಯಾಗಿ ಬಂದುಬಿಡ್ತಾವೆ, ಅಂಟ್ಕೊಳ್ಳೋದೇ ಇಲ್ಲ ಇವು. ಕಲರು ಎಷ್ಟು ಚಲೋ ಬದಾವೆ ನೋಡಿರಿ. ಹೆಸ್ರು ಕಾಳು ಹಾಕಿದ್ರೆ ಹಂಗೆ ಕಲರ್ ಬರ್ತವೆ. ಹೆಸ್ರು ಬೇಳೆ ಇತ್ತು, ಕಾಳಾಯ್ತು. ಹೆಸ್ರು ಕಾಳಿಗೆ ಇನ್ನೂ ಚಲೋ ಇದಾಗ್ತೈತಿ ಬೇಳೆಕ್ಕಿಂತ. ಟೇಸ್ಟು ಚಲೋ ಅನ್ನಿಸ್ತೈತಿ, ಒಳ್ಳೆ ಪ್ರೋಟೀನ್ ಇರ್ತೈತಿ ಹೆಸ್ರು ಕಾಳು ಒಳಗೆ. ನಮಗೊಂದು ಸ್ವಲ್ಪ ವಡಾ ಆಯಿಲ್ ಜಾಸ್ತಿ ಅನ್ನಿಸ್ತೈತಿ, ಫ್ರೈಡ್ ಐಟಮ್ಸ್ ಎಲ್ಲ ತಿನ್ನೋಂಗಿಲ್ಲ ಡಯಟ್ ಟೈಮ್ ಒಳಗದು ಅಂದರೆ. ನಾನು ಸ್ಪೆಷಲಿ ನಮ್ಮ ಮನೆಯೊಳಗೆ ನಾನು ಡಯಟ್ ಸ್ಟಾರ್ಟ್ ಮಾಡಿದಾಗಿಂದ ಇವರೆಲ್ಲರಿಗೂ ವಡಾ ಮಾಡ್ತೀನಿ, ನಾ ಮಾತ್ರ ಇದು ಮಾಡ್ಕೋತೀನಿ. ಆಮೇಲೆ ಅದೇ ಹಿಟ್ಲೆ ಸೇಮ್ ಅದೇ ಥರ ಬೋಂಡ, ಇದು ವಡಾಗತ್ತೆ ಶೇಪ್ ಮಾಡಿಲ್ಲ, ಜಸ್ಟ್ ಹಂಗೆ ಇದು ಮಾಡೇನಿ. ಇದು ಬೋಂಡ. ಇದು 1 ಟೀ ಸ್ಪೂನ್ಲಿ ಸಾವಕಾಶ ಬಿಡತ್ತೇನೆ. ಸ್ವಲ್ಪ ಇದ್ರಾಗ ನೀರು ಹಾಕಬೇಕು ಬೋಂಡ ಅಂದ್ರೆ. ಉಳ್ದದ್ದೆಲ್ಲ ಸೇಮ್ ಅದೇ ಥರ ಉಳ್ಳಾಗಡ್ಡಿ, ಹಸಿಮೆಣ್ಸಿನ್ಕಾಯಿ, ಅಲ್ಲ ಮತ್ತು ಕರಿಬೇವು, ಕೊತ್ತಂಬರಿ ಎಲ್ಲ. ಜಸ್ಟ್ ಇದು ಸ್ವಲ್ಪ ನೀರು ಹಾಕಬೇಕು, ವಡಾಕಿನ ನೀರು ಹಾಕಬೇಕು. 1 ಟೀ ಸ್ಪೂನ್ಲಿ ಸಾವಕಾಶ ಬಿಡ್ಬೋದು, ಅಥವಾ ಕೈಲೇನೂ ಬಿಡ್ಬೋದು. ಇವು ವಡೆ ಆಗ್ತಾವೆ, ಚಲೋ ಆಗ್ತಾವೆ. ಸ್ವಲ್ಪ ಇದಾಗ್ತೈತಿ, ಜಾಸ್ತಿ ಹಿಂಗೆ ಅಗಲ್ ಆಗ್ತಾವೆ ಸೈಜ್. ನೀವು ಹೆಂಗೆ ಬೇಕಂದ್ರೆ ರೌಂಡ್ ಬೇಕಂದ್ರೆ ಕೈಲೇನೂ ಬಿಟ್ಕೊಂಡು ರೌಂಡ್ ಮಾಡ್ಕೊಬೋದು. ಸ್ವಲ್ಪ ಇವು ಕಲರ್ ಚೇಂಜ್ ಆಗ್ತಾವೆ, ಹೊಳೆಸಿ ಹಾಕಬೇಕು. ನೋಡಿರಿ, ಫಸ್ಟ್ ಕ್ಲಾಸ್ ವಡೆ ಚಲೋ ತಂಗೆ ರೆಡಿ ಅದು. ಇವಕ್ಕೂ ಅಷ್ಟೇ ಚಟ್ನಿ ಅದು ಏನು ಬೇಕಾಗಿಲ್ಲ, ಬೇಕಿದ್ರೆ ಹಾಕೋಬೋದು. ಮಸ್ತ್ ಉಬ್ಬ್ಯಾವು, ಬಾಯಾಗೂ ಹಂಗೆ ಟೇಸ್ಟಾಗಿರ್ತಾವೆ. ಎಕ್ದಮ್ ಮ್ಯಾಲೆ ಕರುಮ್ ಒಳಗೆ ಸಾಫ್ಟ್. ಒಂದು ಹಿಟ್ಟು ಮಾಡಿಟ್ಬಿಟ್ರೆ ನೀವು 3 ದಿನದ ಬ್ರೇಕ್ಫಾಸ್ಟು, ಸ್ನ್ಯಾಕ್ಸು ಎಲ್ಲ ರೆಡಿ ಆದಂಗೆ ನೋಡಿರಿ. ಯಾಕಂದ್ರೆ ಬ್ರೇಕ್ಫಾಸ್ಟಿಗೆ ದೋಸೆ ಮತ್ತು ಇದು ಆಗ್ತೈತಿ, ಪಡ್ಡು ಆಗ್ತೈತಿ. ಸ್ನ್ಯಾಕ್ಸಿಗೆ ವಡೆ ಮತ್ತು ಇದು ಬೋಂಡ ಆಗ್ತೈತಿ. ಭಾಳ ಅಂದ್ರೆ ಭಾಳ ಚಲೋ, ಹೆಲ್ದಿ. ಮನೆ ಒಳಗೆ ಆರಾಮಾಗಿ ಮಾಡ್ಕೊಂಡು ತಿನ್ನಿರಿ ಇಂಥವೆಲ್ಲ. ಆಮೇಲೆ ಈಡು ಭಾಳ ಆಗ್ತಾವೆ ಇವು. ಸ್ವಲ್ಪ ಹಾಕಿದ್ರೆ
ಎಷ್ಟಕ್ಕೂ ಆಗಾಗ್ತಾವೆ ನೋಡಿರಿ. ಆಮೇಲೆ ಒಂದು ಟೀ ಸ್ಪೂನಷ್ಟು ನಾ ಹಾಕೇನಿ, ಎಷ್ಟು ದೊಡ್ಡ ದೊಡ್ಡ ಆಗ್ತಾವೆ ಬಜ್ಜಿಗತ್ತೆ. ಮನೆ ಒಳಗೆ ಆದಷ್ಟು ಮನೆ ಒಳಗಿಂದ ತಿನ್ನಿರಿ, ಹೆಲ್ದಿ ಆಗಿರ್ರಿ. ನೀವಲ್ದ ನಿಮ್ಮ ಫ್ಯಾಮ್ಲಿಯವ್ರನ್ನೂ ಹೆಲ್ದಿಯಾಗಿಡೋದಾಗ್ತದೆ ನೀವು ಮಾಡಿದರೆ. ಥ್ಯಾಂಕ್ ಯು.